ಪ್ರಕಾಶ್ ರಾಜ್ಗೆ ಧರ್ಮದ್ರೋಹಿ ಪ್ರಕಾಶ್ ರಾಜ್ಗೆ. ಆ ಬುರುಡೆ ಚಿನ್ನಯ್ಯ ಅಂತನ್ನುವಂಥವನು, ಮಾಸ್ಕ್ ಚಿನ್ನಯ್ಯ ಅನ್ನುವಂಥವನು ಒಂದು SITಗೆ ಅರ್ಜಿ ಹಾಕಿದ್ದಾರೆ. ಇದನ್ನು ಕೂಡಲೇ ಇತ್ಯರ್ಥ ಮಾಡಿ ಅಂಥೇಳಿ, ಎಂಡ್ ಮಾಡಿ ಅಂಥೇಳಿ. ಅದರೊಳಗಡೆಗೆ ಅವನು ಬಹಳ ಸ್ಪಷ್ಟವಾಗಿ ಕೆಲವೊಂದು ಜನರ ಹೆಸರುಗಳನ್ನು ಹೇಳಿದ್ದಾನೆ ಮತ್ತು ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅಂತ ಅನ್ನೋದು ಕೂಡ ಉಲ್ಲೇಖವನ್ನು ಮಾಡಿದನು. ಇದರಲ್ಲಿ ಬೇರೆ ಬೇರೆಯವರ ಹೆಸರುಗಳ ಜೊತೆಗೆ ಈ ಪ್ರಕಾಶ್ ರಾಜ್ ರೈ ಆಕ್ಟರ್, ಬಹುಭಾಷಾ ಚಿತ್ರ ನಟ, ಅತ್ಯಂತ ಸುಪ್ರಸಿದ್ಧ ನಟ ಅವರು. ಸೊ ನಟನೆಯಲ್ಲಿ A1 ಅವರ ಬಹಳ ಒಳ್ಳೆಯ ನಟ ಇದ್ದಾರೆ ಅಂತನ್ನುವಂಥದ್ದು ನಾನು ಆ ನಟನೆಗೆ ಅಭಿನಂದನೆ ಕೊಡ್ತೀನಿ. ಆದರೆ ಆ ನಟನೆ ವಾಸ್ತವಿಕ ಜೀವನದಲ್ಲಿ, ಧಾರ್ಮಿಕ ಜೀವನದಲ್ಲಿ ಮೂಗು ತೋರಿಸಿ ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಹಾಳು ಮಾಡುವಂಥ ವ್ಯವಸ್ಥಿತ ಸಂಚು ಷಡ್ಯಂತ್ರ ಈ ಧರ್ಮಸ್ಥಳದ ಈ ಕುಕೃತ್ಯದಲ್ಲಿ ಪ್ರಕಾಶ್ ರಾಜ್ ರೈ ಅವರು ಭಾಗವಹಿಸಿದ್ದಾರೆ ಅಂತನ್ನುವಂಥದ್ದು ಆ ಬುರುಡೆ ಚಿನ್ನಯ್ಯ ಅವನು ನೇರವಾಗಿ ಆಪಾದನೆಯನ್ನು ಮಾಡಿದ್ದಾನೆ. ನಾನು ಹೇಳೋದು, ನೀವೊಬ್ಬ ಬಹಳ ದೊಡ್ಡ ನಟ, ನೀವು ಇಷ್ಟು ಕೆಳಮಟ್ಟಕ್ಕೆ, ಇಷ್ಟು ಕೀಳುಮಟ್ಟಕ್ಕೆ, ಇಷ್ಟು ಧಾರ್ಮಿಕ ಒಂದು ನಂಬಿಕೆಗೆ ಹಾಳು ಮಾಡುವಂತಹ ಪ್ರವೃತ್ತಿಗೆ ಬಿದ್ದಿದ್ದು ಯಾಕೆ? ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ? ನಿಮಗೆ ನಂಬಿಕೆ ಇರಲಿಕ್ಕಿಲ್ಲ, ನೀವು ನಾಸ್ತಿಕವಾದಿಗಳಿರ್ಬೋದು, ಆದರೆ ನೀವು ಹಿಂದೂ ವಿರೋಧಿ, ಧಾರ್ಮಿಕ ವಿರೋಧಿ, ದೇವರ ವಿರೋಧಿಯ ನಂಬಿಕೆಗಳನ್ನು ಹಾಳು ಮಾಡುವಂಥದ್ದು ನಿಮಗೆ ಯಾರು ಹಕ್ಕು ಕೊಟ್ಟರು? ಈ ರೀತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನೀವು ಹಿಂದೂ ವಿರೋಧಿ, ಧರ್ಮದ ವಿರೋಧಿ, ದೇವರ ವಿರೋಧಿ ಅಂತನ್ನುವಂಥದ್ದು ಈ ಧರ್ಮಸ್ಥಳದ ದೊಡ್ಡ ಷಡ್ಯಂತ್ರದಲ್ಲಿ ನೀವು ಭಾಗಿಯಾಗಿದ್ದೀರಿ ಅಂತನ್ನುವಂಥದ್ದು ಸಿದ್ಧ ಆಯಿತು. ನಾನು ಹೇಳೋದು, ಇವತ್ತು SIT 23ರಿಂದ ತನಿಖೆ ಮಾಡ್ತಾ ಇರುವಂಥ SIT ಏನು ಮಾಡ್ತಾ ಇದ್ದೀರಿ? ಒಂದು ಧರ್ಮಸ್ಥಳ ಅನ್ನುವಂಥದ್ದು ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ, ಲಕ್ಷಾಂತರ ಜನರಿಗೆ ಅನ್ನ, ಲಕ್ಷಾಂತರ ಜನರಿಗೆ ಶಿಕ್ಷಣ, ಲಕ್ಷಾಂತರ ದೇವಸ್ಥಾನಗಳ ಪುನರುಜ್ಜೀವನ ಮಾಡ್ತಾ ಇರುವಂಥ, ಹೀಗೆ ಅನೇಕ ಸಾಮಾಜಿಕ ಕೆಲಸ ಮಾಡ್ತಾ ಇರುವಂಥ ಧರ್ಮಸ್ಥಳ, ಸರ್ಕಾರವೂ ಮಾಡಲಾರದಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂಥ ಧರ್ಮಸ್ಥಳವನ್ನು ಕೆಡಿಸುವಂಥ ಕೆಲಸ ಈ ಏನು ದೊಡ್ಡ ಸಂಚುಕಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಬಂಧಿಸಬೇಕು. ಇಮ್ಮಿಡಿಯೇಟ್ ಬಂಧನ ಮಾಡಿ, ಎನ್ಕ್ವೈರಿ ಮಾಡಿ ಅವ್ರನ್ನ ಈ ಶಿಕ್ಷೆ ಕೊಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಎಲ್ಲಿವರೆಗೆ ಹೋಗಿದ್ರು ಅಂತನ್ನುವಂಥದ್ದು, ಸುಜಾತಾ ಭಟ್ ಒಂದು ಕ್ಯಾರೆಕ್ಟರ್ ರೆಡಿ ಮಾಡಿಬಿಟ್ರು ಇವರು ಪ್ರಕಾಶ್ ರೈ ಅವರು. ಸುಜಾತಾ ಭಟ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ರೆಡಿ ಮಾಡಿ ಆ ಇಲ್ಲದ ಮಗಳನ್ನು ಅನನ್ಯ ಭಟ್, ಈ ಸುಜಾತಾ ಭಟ್ ಮಗಳು ಅನನ್ಯ ಭಟ್ಟನ್ನು ಕೂಡ ಸೃಷ್ಟಿ ಮಾಡಿದರು. ಮಗಳೇ ಇಲ್ಲ, ಅವಳು ಉಜಿರೆ ಕಾಲೇಜ್ನಲ್ಲಿ ಓದ್ತಾ ಇದ್ಲು. ಉಜಿರೆ ಕಾಲೇಜ್ನಿಂದ ಕಿಡ್ನ್ಯಾಪ್ ಆದ್ಲು, ಸತ್ತು ಹೋದ್ಲು. ಆಮೇಲೆ ಗೊತ್ತಿಲ್ಲ, ನನಗೆ ಫೋನ್ ಮಾಡಿದ್ಲು, ನನಗೆ ಕಾಂಟ್ಯಾಕ್ಟ್ ಮಾಡಿದ್ಲು. ಪ್ರಕಾಶ್ ರೈ ಅವರೇ, ಬಹಳ ಒಳ್ಳೆ ಡೈರೆಕ್ಟರ್ ಕೂಡ ಇದ್ದೀರಿ ನೀವು ಅಂತನ್ನುವಂಥದ್ದು ಇದರಿಂದ ಸಿದ್ಧ ಆಗತ್ತೆ. ಈ ರೀತಿಯ ನಿಮ್ಮ ಡೈರೆಕ್ಟರ್ ಸಿನಿಮಾದಲ್ಲಿ ಪರದೆ ಮೇಲೆ ಇರಲಿ, ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಬೇಡ, ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಬೇಡ, ದೇಶದ ಬಗ್ಗೆ ಬೇಡ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹುಷಾರಾಗಿರಿ. ಈ ರೀತಿಯ ಅತ್ಯಂತ ಕೀಳಮಟ್ಟದ ನೀವು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ನಾನು ಚಿತ್ರರಂಗದಿಂದ ಅವರನ್ನು ಬಹಿಷ್ಕಾರ ಹಾಕಬೇಕು. ಚಿತ್ರರಂಗದ ಮಂಡಳಿಗೆ ನಾವು ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತೀವಿ.
ಅವರ ಚಿತ್ರಗಳನ್ನು ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥದ್ದು ಕೂಡ ನಾವು ಆಹ್ವಾನವನ್ನು ಮಾಡ್ತೀವಿ. ಸೊ ಈ ರೀತಿ ಕೇರಳದಿಂದ ದುಡ್ಡು 200 ಕೋಟಿಯ ಈ ಡೀಲಿಂಗು, 200 ಕೋಟಿಯ ವ್ಯವಹಾರ ಅಂದರೆ ಇದೆಲ್ಲ ಮಾಡೋಕ್ಕೆ 200 ಕೋಟಿ 200 crore ಒಂದು ನಂಬಿಕೆ ಧರ್ಮಸ್ಥಳವನ್ನು ಕೆಡಿಸೋಕ್ಕೆ ಎಂಥ ನೀಚ ಕೆಲಸ ಮಾಡಿದ್ದಾರೆ.